ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ರಿ ಎಲ್ಲರೂ? ನಾನು ಪ್ರವೀಣ್ ಹಡ್ಪತ್, ನೀವು ನೋಡ್ತಾ ಇದ್ದೀರಾ KDTV ಕನ್ನಡ. ವೀಕ್ಷಕ ಪ್ರಭುಗಳೇ, ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಬೆಂಗಳೂರಿಗೆ ಬಂದು ಕನ್ನಡವನ್ನು ಕಲಿಯದೆ ಉದ್ದಟತನವನ್ನು ತೋರಿ ಇಲ್ಲಿ ಹಿಂದಿ ಭಾಷೆಯನ್ನು ಮಾತನಾಡಿ ಅಂತ ಹೇಳಿ ಅವರ ಭಾಷೆಯನ್ನು ನಮ್ಮ ಮೇಲೆ ಹೇಳ್ತಿರೋರು ಒಂದು ಸೈಡ್ ಆದರೆ, ಬೇರೆ ದೇಶದಿಂದ ಬಂದು ನಮ್ಮ ರಾಜ್ಯದಲ್ಲಿ ನೆಲೆ ನಿಂತು ಕನ್ನಡವನ್ನು ಕಲಿತು ಮಾತನಾಡ್ರಿ ಅಂತ ಹೇಳೋರು ಒಂದು ಕಡೆ. ಈಗ ನಮ್ಮ ಒಂದು ಈ ಕನ್ನಡ ನಾಡೇನಿದೆ ಒಂದು ಗಂಧದ ಬೀಡು. ಸುಲಲಿತವಾಗಿ ಕನ್ನಡವನ್ನು ಮಾತನಾಡಿದರೆ ಅದು ನಿಜಕ್ಕೂ ಹಾಲಿಗಿಂತ ರುಚಿಯಾಗಿರ್ತಕ್ಕಂತಹ ಭಾಷೆ. ಈ ಕನ್ನಡ ಭಾಷೆಯ ಬಗ್ಗೆ ವಿದೇಶಿ ಪ್ರಜೆಯೊಬ್ಬರು ಮಾತನಾಡಿದ್ದಾರೆ. ಕನ್ನಡ ಗೊತ್ತಾ? ಬಟ್ ಹೂ ನಾನು ಸ್ವಲ್ಪ ಕನ್ನಡ ಭಾಷೆ ಮಾತನಾಡುತ್ತೇನೆ. ಕನ್ನಡ ಒಂದು ಅದ್ಭುತವಾದ ಭಾಷೆ. ಕರ್ನಾಟಕಕ್ಕೆ ಬರುವ ಎಲ್ಲರೂ ಕನ್ನಡ ಭಾಷೆ ಕಲಿಯಬೇಕು, ಮಾತನಾಡಬೇಕು. ಈ ವಿದೇಶಿ ಪ್ರಜೆ ಇಲ್ಲೇ ಅಂದರೆ ನಮ್ಮ ಬೆಂಗಳೂರಲ್ಲೇ ಬಂದು ಕನ್ನಡವನ್ನು ಕಲಿತು ಇಲ್ಲಿ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿ ದೇಶದ ತುಂಬೆಲ್ಲ ಅವರ ಬ್ರ್ಯಾಂಚ್ಗಳನ್ನು ಸಹ ಓಪನ್ ಮಾಡಿದ್ದಾರೆ. ಹಾಗೆ ಕನ್ನಡ ನಾನು ಕಲ್ತಿದ್ದೇನೆ, ನೀವು ಕಲೀರಿ, ಮಾತನಾಡಿ ಅಂತ ಹೇಳುವ ಮೂಲಕ ಕನ್ನಡಿಗರಿಗೆ ಇವತ್ತು ಪ್ರೀತಿ ಪಾತ್ರರಾಗಿದ್ದಾರೆ. ಹಾಗಾದರೆ ಯಾರು ಆ ಕನ್ನಡಿಗ ಅಂತಕ್ಕಂಥದ್ದು ತುಂಬ ಕುತೂಹಲವಾಗಿ ಇದೆ ಅಂತಕ್ಕಂಥದ್ದು. ಸ್ನೇಹಿತರೆ, ಆ ವ್ಯಕ್ತಿ ಬಂದು ಕ್ಯಾಲಿಫೋರ್ನಿಯಾ ಬರಿಟೋ ಸಂಸ್ಥಾಪಕ ಉದ್ಯಮಿ ಬಂಟ್ರೆಂಟ್ ಮುಲ್ಲರ್ ಅಂತಕ್ಕಂಥವ್ರು. ಮುಲ್ಲರ್ ಅಂತಕ್ಕಂತಹ ವ್ಯಕ್ತಿ 2010ರಲ್ಲಿ ಭಾರತಕ್ಕೆ ಬರ್ತಾನೆ. ಭಾರತಕ್ಕೆ ಬಂದು ಇಲ್ಲಿ ಕನ್ನಡವನ್ನು ಕಲಿತಾರೆ. ಕನ್ನಡವನ್ನು ಕಲಿತು ಇಲ್ಲೇ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡ್ತಾರೆ. ಅವರ ಮನೆಯವರಿಂದ ಮತ್ತು ಸಂಬಂಧಿಕರಿಂದ ಒಂದಿಷ್ಟು ಸಾಲವನ್ನು ಮಾಡ್ತಾರೆ. ಸಾಲವನ್ನು ಮಾಡಿಕೊಂಡು ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಹೋಟೆಲ್ ಉದ್ಯಮವನ್ನು ಆರಂಭ ಮಾಡ್ತಾರೆ. ಆ ಹೋಟೆಲ್ ಉದ್ಯಮ ಇವತ್ತು 100 ಶಾಖೆಗಳನ್ನು ತೆಗೆದುಕೊಂಡಿದೆ. ಭಾರತದಲ್ಲೆಲ್ಲ ತನ್ನ ಬ್ರಾಂಚ್ಗಳನ್ನು ಓಪನ್ ಮಾಡಿಕೊಂಡಿದೆ. ಆ ವ್ಯಕ್ತಿ ಎಷ್ಟು ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತಂದರೆ, ಒಂದು ಕಾರನ್ನು ಸಹ ಬಳಸದೆ ಕೇವಲ ಆಟೋಗಳಲ್ಲಿ ಸಂಚರಿಸಿ, ಕಾಲ್ನಡಿಗೆಯಲ್ಲಿ ಸಂಚರಿಸಿ ಉದ್ಯಮವನ್ನು ಆರಂಭ ಮಾಡಿದ್ರು. ಸಣ್ಣದಾಗಿರ್ತಕ್ಕಂತಹ ಮನೆಯನ್ನು ಬಾಡಿಗೆ ತೆಗೆದುಕೊಂಡು ಚಿಕ್ಕದಾಗಿರ್ತಕ್ಕಂತಹ ಉದ್ಯಮವನ್ನು ಸ್ಥಾಪನೆ ಮಾಡಿ ಇವತ್ತು ಬೃಹದಾಕಾರವಾಗಿರುವಂತಹ ಉದ್ಯಮಕ್ಕೆ ಕೈಟಿದ್ದಾರೆ. ಮೊನ್ನೆ ನಡೆದಂತಹ ಒಂದು ಇಂಟರ್ವ್ಯೂ ಏನಿತ್ತು, ಆ ಇಂಟರ್ವ್ಯೂ ಅಲ್ಲಿ ಮಾತನಾಡ್ತಾ ಹೇಳಿದರು, ನನಗೆ ಕನ್ನಡ ಬರುತ್ತೆ, ಈಗ ಸ್ವಲ್ಪ ಕನ್ನಡ ಮಾತನಾಡ್ತಾ ಇದ್ದೀನಿ, ಹೀಗಾಗಿ ಕನ್ನಡ ಚಂದದ ಭಾಷೆ, ಅಂದದ ಭಾಷೆ, ಅಂದದ ಭಾಷೆಯನ್ನು ಮಾತನಾಡಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅಂದರೆ ಇಲ್ಲಿನ ಜನಜೀವನ ಹೇಗಿದೆ ಅಂತ ಅವರು ಅರ್ಥ ಮಾಡಿಕೊಂಡ್ರು. ಕೇವಲ ನಾವು ಕಾರಲ್ಲಿ ಅಡ್ಡಾಡಿ ಜುಮ್ ಅಂತ ಹೋಗಿ ಜುಮ್ ಅಂತ ಬಂದುಬಿಟ್ರೆ ಇಲ್ಲಿನ ಸೊಗಡು ಅರ್ಥ ಆಗಲ್ಲ. ಇಲ್ಲಿನ ಭಾಷೆ, ಇಲ್ಲಿನ ಸೊಗಡು, ಇಲ್ಲಿನ ಮಣ್ಣಿನ ಒಂದು ಆಸ್ವಾದ ಏನಿದೆ ಅದು ನಮಗೆ ಅರ್ಥ ಆಗಲ್ಲ. ನಾವು ಸ್ಥಳೀಯವಾಗಿ ಸ್ಥಳೀಯರೊಂದಿಗೆ ಬೆರೆತುಕೊಂಡು ಅವ್ರ ಜೊತೆ ಒಡನಾಡಿಯಾಗಿದ್ಕೊಂಡ್ರೆ ನಮಗೆ ಈ ಒಂದು ಭಾಷೆಯ ಸೊಗಡು ಅರ್ಥ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಮುಲ್ಲರ್ ಒಂದು ಉತ್ತಮವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಿದರು. ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಅವ್ರ ಫ್ರೆಂಡ್ಸು ಬೇರೆ ಬೇರೆ ದೇಶಗಳಿಗೆ ಹೋಗ್ಬಿಟ್ರು, ಒಂದು ಒಳ್ಳೊಳ್ಳೆ ಜಾಬ್ಗಳನ್ನ ಪಡೆದುಕೊಂಡ್ರು. ಆದರೆ ಮುಲ್ಲರ್ ಇಲ್ಲೇ ಬೆಂಗಳೂರಲ್ಲೇ ಉಳಿದುಕೊಂಡು ಇಲ್ಲಿ ತಮ್ಮ ಒಂದು ಛಾಪನ್ನು ಮೂಡಿಸಿದ್ದಾರೆ. ಜನಸಾಮಾನ್ಯರಂತೆ ಬದುಕ್ತಾ ಇದ್ದಾರೆ ಮತ್ತು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅವರ ಫ್ರೆಂಡ್ಸು ಬೇರೆ ಬೇರೆ ದೇಶಗಳಿಗೆ ಹೋಗ್ಬಿಟ್ಟಿದ್ರಂತೆ. ಈಗ ಅವರು ಫೋನ್ ಹಾಯಿಸ್ತಿದ್ದಾರಂತೆ ಮುಲ್ಲರ್ ಅವ್ರಿಗೆ, ನಿಮ್ಮ ಕಂಪ್ನಿಯಲ್ಲಿ ನನಗೊಂದು ಕೆಲಸ ಇದ್ದರೆ ನೋಡು ಅಂತ ಹೇಳಿ. ಆ ರೀತಿ ಒಂದು ಬಿಲ್ಡಪ್ ಮಾಡಿಕೊಂಡು ಆ ರೀತಿ ಒಂದು ಉದ್ಯಮವನ್ನು ಬಿಲ್ಡ್ ಮಾಡಿದರು. ಇವರು ಒಂದು ಬೇರೆ ಬೇರೆ ಇಂಜಿನಿಯರು ಅಥವಾ ಯಾವುದೋ ಒಂದು ಕಂಪನಿಯ ಕೆಳಗೆ ಕೆಲಸವನ್ನು ಮಾಡೋದು ಅಥವಾ ಬಾಸ್ ಹೇಳಿದ ಹಾಗೆ ಕೇಳೋದು, ಈ ರೀತಿ ಮಾಡಿಬಿಟ್ಟಿದ್ರೆ ತಿಂಗಳಿಗೊಮ್ಮೆ ಒಂದಿಷ್ಟು ಪೇಮೆಂಟನ್ನು ತೆಗೆದುಕೊಂಡು ಹೆಂಡತಿ, ಮನೆ, ಮಕ್ಕಳು ಅಂತ ಹೇಳಿ ಇರಬಹುದಾಗಿತ್ತು. ಆದರೆ ಮುಲ್ಲರ್ ಅವರು ಆ ರೀತಿ ವಿಚಾರವನ್ನು ಮಾಡಲಿಲ್ಲ, ದೂರದೃಷ್ಟಿಯಿಂದ ವಿಚಾರವನ್ನು ಮಾಡಿದರು. ಭಾರತದಲ್ಲಿ
ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯ ಭಾಷೆಗೆ ಮೊದಲು ಒಂದು ಪ್ರಿಫರೆನ್ಸನ್ನು ಕೊಟ್ಟರು. ಸ್ಥಳೀಯ ಭಾಷೆಯನ್ನು ಕಲ್ತ್ಕೊಂಡ್ರು. ಜನರ ಇಂಗಿತ ಏನು, ಜನರಿಗೇನು ಬೇಕಾಗಿದೆ, ಜನರ ನೀಡೇನು, ಯಾವ ವಸ್ತುಗಳು ಜನರಿಗೆ ಅತ್ಯವಶ್ಯಕವಾಗಿದೆ ಅಂತಕ್ಕಂಥದ್ದನ್ನು ಗ್ರೌಂಡ್ ಲೆವೆಲ್ಗೆ ಹಿಡಿದು ತಿಳಿದುಕೊಂಡ್ರು. ಆಟೋದಲ್ಲಿ ಅಡ್ಡಾಡಿ ಈ ಆಟೋದ ಡ್ರೈವರ್ಗಳೇನಿದ್ದಾರಲ್ಲ ಅವರ ಜೊತೆ ಒಂದಿಷ್ಟು ಸಂಪರ್ಕವನ್ನು ಇಟ್ಕೊಂಡ್ರು. ಜನರಿಗೆ ಮುಖ್ಯವಾಗಿ ಏನು ಬೇಕಾಗಿದೆ ಅನ್ನೋದನ್ನ ಈ ಮುಲ್ಲರ್ ಅವರು ಅಧ್ಯಯನ ಮಾಡಿದರು. ಹೀಗೆ ರುಚಿಯಾದಂತಹ ತಿಂಡಿಗಳನ್ನು ಮುಲ್ಲರ್ ಅವರು ಒಂದು ಹೋಟೆಲ್ ಉದ್ಯಮ ಮಾಡಿ ಎಲ್ಲರಿಗೂ ಬಡಿಸ್ತಾ ಹೋದರು. ಇವತ್ತು ನೂರಾರು ಬ್ರಾಂಚ್ಗಳಾಗಿ ಬೆಳೆದುಕೊಂಡಿದೆ. ಈ ಮುಲ್ಲರ್ ಅವರು ಏನಿದ್ದಾರಲ್ಲ ಇವರು ಬೆಂಗಳೂರಿಗೆ ಬಂದಿಳಿದಾಗ ಒಂದಿಷ್ಟು ಕಟೌಟ್ಗಳನ್ನ ನೋಡಿದ್ರಂತೆ. ಯಾರ ಕಟೌಟ್ಗಳಂದರೆ ಅಂಬರೀಷ್ ಅವರ ಕಟೌಟ್. ಅಂಬರೀಷ್ ಅವರ ಕಟೌಟ್ಗಳನ್ನು ನೋಡಿ ಅಲ್ಲಿ ಡ್ರೈವರ್ಗೆ ಕೇಳ್ತಾನಂತೆ, ಯಾರ್ದ್ರಿ ಈ ಕಟೌಟ್ಗಳಿವೆಲ್ಲ ಅಂಥೇಳಿ. ಅವಾಗ ಅಲ್ಲಿರ್ತಕ್ಕಂಥ ಡ್ರೈವರ್ ಒಂದು ಮಾತನ್ನು ಹೇಳ್ತಾರಂತೆ, ಸರ್ ಇವು ಆ್ಯಕ್ಟರ್ ಅಂಬರೀಷ್ ಅವ್ರದ್ದು, ಅವರ ಹುಟ್ಟುಹಬ್ಬ ಇದೆ, ಅವರ 60ನೇ ಹುಟ್ಟುಹಬ್ಬ ಇದು ಆಚರಿಸ್ಕೊಳ್ತಾ ಇದ್ದಾರೆ. JP ನಗರದಲ್ಲಿ ಅವ್ರದ್ದು ಮನೆ ಇದೆ, ಅಲ್ಲಿ ಇರ್ತಾರೆ ಅಂತ ಹೇಳ್ತಿರುತ್ತೆ. ಆಗ ಈ ಮುಲ್ಲರ್ ಅವರು ಈ ಅಂಬರೀಷ್ ಅವರ ಸಿನಿಮಾಗಳನ್ನು ನೋಡ್ತಾರಂತೆ. ಸಿನಿಮಾಗಳನ್ನು ನೋಡಿ ಅವ್ರಿಗೆ ಒಂಥರ ಫಿದಾ ಆಗಿ ಬಿಡ್ತಾರಂತೆ. ಫಿದಾ ಆಗಿ ಅವರನ್ನು ಹುಡ್ಕೊಂಡು, ಅಂದರೆ ಅಂಬರೀಷ್ ಅವ್ರನ್ನ ಹುಡ್ಕೊಂಡು ಅವರ ಮನೆಗೆ ಹೋಗ್ತಾರೆ. ಅಂಬರೀಷ್ ಅವ್ರನ್ನ ಮಾತನಾಡಿಸ್ತಾರೆ. ಯಾಕಂದರೆ ಅಂಬರೀಷ್ ಅವರ ಮಾತು, ಅವರ ಒಂದು ಭಾವನಾತ್ಮಕ ಒಂದು ಬಂಧನ ಏನಿದೆ ಅಥವಾ ಒಂದು ಬಾಂಧವ್ಯ ಏನಿದೆ ಅಷ್ಟು ಅನನ್ಯವಾಗಿರುವಂಥದ್ದು. ಯಾರೇ ಮನೆಗೆ ಹೋದರೆ ಅವರನ್ನು ಕೂರಿಸಿ ಮಾತನಾಡುವಂತಹ ಸಹೃದಯಿ ಅಂಬರೀಷ್ ಅವರು. ಹೀಗಾಗಿ ಆ ಒಂದು ಇಲ್ಲಿನ ಸೊಗಡನ್ನು, ಇಲ್ಲಿನ ಬಾಂಧವ್ಯವನ್ನು, ಇಲ್ಲಿನ ಅನ್ಯೋನ್ಯತೆಯನ್ನು ಅರ್ಥಕೊಂಡಂತಹ ಮುಲ್ಲರ್ ಇಲ್ಲೇ ಉದ್ಯಮವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡಿದ್ರು. ಈಗ ನೂರಾರು ಹೋಟೆಲ್ಗಳನ್ನ ಹೊಂದಿದ್ದಾರೆ. ಅಂದರೆ ಇಲ್ಲಿ ಅಂದರೆ ಈ ಒಂದು ಪೂರ್ತಿ ವರದಿಯನ್ನು ನೋಡ್ತಾ ಹೋದಾಗ ಏನಿಸುತ್ತೆ ನಮಗೆ ಅಂತಂದರೆ, ನಾವು ಯಾವುದೇ ಉದ್ಯಮವನ್ನು ಅಥವಾ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಬೇಕಾದ್ರೆ ನಾವು ಅಲ್ಲಿ 100% ನಮ್ಮ ಒಂದು ಟೈಮನ್ನು ಕೊಡಬೇಕು. ನಂತರ ಈ ಒಂದು ಯಾವುದೇ ಒಂದು ರಾಜ್ಯದಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡ್ಕೊಳ್ತೀವಿ ಅಂತ ಅಂದ್ಕೊಳ್ಳಿ, ಅಲ್ಲಿನ ಒಂದು ಭಾಷೆಗೆ ನಾವು ಗೌರವವನ್ನು ಕೊಡಬೇಕು. ಹಾಗೆ ಅಲ್ಲಿರ್ತಕ್ಕಂತಹ ಭಾಷೆಯನ್ನು ನಾವು ಕಲಿಬೇಕು. ಯಾಕಂತಂದರೆ ಆ ಒಂದು ರಾಜ್ಯ, ಆ ಒಂದು ಪ್ರಾಂತ್ಯ ಏನಿದೆ, ಆ ಒಂದು ಕ್ಷೇತ್ರ ಏನಿದೆ ನಮಗೆ ಅನ್ನವನ್ನು ಕೊಡುತ್ತೆ, ಒಂದು ಜೀವನವನ್ನು ಕಟ್ಟಿಕೊಡುತ್ತೆ. ಹೀಗಾಗಿ ಅಲ್ಲಿನ ಭಾಷೆಯನ್ನು ನಾವು ಅರ್ಥಕೊಳ್ಬೇಕು. ಅಂದರೆ ನಮ್ಮ ಕರ್ನಾಟಕಕ್ಕೆ ಜೀವನವನ್ನು ಅರಿಸಿಕೊಂಡು ಬರುವಂಥವ್ರು ಎಷ್ಟೋ ಜನ ಇದ್ದಾರೆ. ಆದರೆ ಇಲ್ಲೇ ಬಂದು ಇಲ್ಲಿ ಗಲಾಟೆಗಳನ್ನು ಮಾಡ್ತಾ ಹೋಗ್ತಾರೆ. ಹಾಗೆ ನಮ್ಮ ಕನ್ನಡ ಭಾಷೆಗೆ ಅಗೌರವವನ್ನು ತೋರುವಂತಹ ಕೆಲಸವನ್ನು ಮಾಡ್ತಾರೆ. ಹಾಗೆ ಕನ್ನಡ ಈ ಒಂದು ಸ್ಥಳೀಯ ಭಾಷೆ, ಇದಕ್ಕೆ ಗೌರವವನ್ನು ಕೊಡಬೇಕು ಅನ್ನುವಂತಹ ಪರಿಜ್ಞಾನ ಇಲ್ಲವೇ ಇಲ್ಲ. ಸೊ ಆ ರೀತಿ ಒಂದಿಷ್ಟು ಜನರ ಈ ಬುದ್ಧಿಗಡಿತನ ಆಗಿದೆ. ಸೊ ವೀಕ್ಷಕ ಪ್ರಭುಗಳೇ, ಏನು ಅನಿಸುತ್ತೆ ಈ ಮುಲ್ಲರ್ ಅವರ ಒಂದು ಸ್ಟೋರಿನ ಕೇಳಿದಾಗ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತಮ್ಮ ಅಭಿಪ್ರಾಯ ತುಂಬ ಮುಖ್ಯ. ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ಒಂದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ KTTV ಕನ್ನಡ ಯೂಟ್ಯೂಬ್ ಚಾನಲ್ ಅಥವಾ ಡಿಜಿಟಲ್ ಚಾನಲ್ ಏನಿದೆ ಇದನ್ನು ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ರೋಚಕ ವಿಭಿನ್ನ ವಿಸ್ಮಯವಾಗಿರ್ತಕ್ಕಂಥ ಹೊರದೊಂದಿಗೆ ಮತ್ತೆ ನಿಮ್ಮ ಹತ್ರ ಬರ್ತಾ ಇರ್ತೇನೆ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.